ಸೌದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಈ ಆಚರಣೆಯನ್ನ ಸರ್ಕಾರ ನಿಷೇಧ ಮಾಡಿದೆ. ಆದರೂ ಕದ್ದು ಮುಚ್ಚಿ ಯಲ್ಲಮ್ಮನ ಗುಡ್ಡದಲ್ಲಿ ಈ ರಂಡಿ ಹುಣ್ಣಿಮೆಯನ್ನ ಕೆಲವೊಂದು ಮನೆಗಳಲ್ಲಿ ಆಚರಿಸುತ್ತಾರೆ. ಈ ರಂಡಿ ಹುಣ್ಣಿಮೆಯನ್ನ ಹೆಚ್ಚಾಗಿ ಮಂಗಳಮುಖಿಯರು ಹಾಗೂ ದೇವದಾಸಿಗಳು ಜೋಗಮ್ಮನವರು ಹೆಚ್ಚಾಗಿ ಆಚರಿಸುತ್ತಾರೆ. ಅಷ್ಟಕ್ಕೂ ಈ ರಂಡಿ ಹುಣ್ಣಿಮೆ ಅಂದರೇನು, ಇದನ್ನು ಯಾಕೆ ಆಚರಿಸುತ್ತಾರೆ, ಇದರ ಹಿಂದಿನ ಅಸಲಿ ಕಾರಣವೇನು, ಇದನ್ನ ಆಚರಿಸುವುದರಿಂದ ಏನೆಲ್ಲ ಆಗುತ್ತದೆ, ಈ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮಂಗಳಮುಖಿ ಅಂದರೆ ಹೆಣ್ಣು ಅಲ್ಲದ ಗಂಡು ಅಲ್ಲದ ಒಂದು ವ್ಯಕ್ತಿಯ ಮನಸ್ಥಿತಿ. ಇವರನ್ನ ತೃತೀಯ ಲಿಂಗಿ ಅಥವಾ ಮಂಗಳಮುಖಿ ಎಂದು ಕರೆಯುತ್ತಾರೆ. ಇವರೆಲ್ಲರಿಗೂ ಕೂಡ ವಿಶೇಷ ಆಚಾರ ಸಂಪ್ರದಾಯಗಳಿವೆ. ಮಂಗಳಮುಖಿಯರು ರಂಡಿ ಹುಣ್ಣಿಮೆ ಎನ್ನುವ ವಿಶೇಷ ಆಚರಣೆಯನ್ನ ಸೌದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಮಾಡುತ್ತಾರೆ. ಒಂದು ಕಡೆ ಸಿಂಗಾರ, ಇನ್ನೊಂದು ಕಡೆ ಹಾಡು, ಪೂಜೆ ಮಾಡುವುದು ಕಂಡಾಗ ಇದೇನು ವಿಶೇಷ ಸಂಪ್ರದಾಯ ಎಂದು ನಿಮಗೆಲ್ಲ ಅನಿಸಬಹುದು. ಮಂಗಳಮುಖಿಯರ ಸಮಾಜದಲ್ಲಿಯೂ ವಿಭಿನ್ನ ವಿಶೇಷ ಸಂಪ್ರದಾಯಗಳಿವೆ. ಅದರಲ್ಲಿ ಒಂದು ಅತ್ಯಂತ ಪ್ರಸಿದ್ಧವಾಗಿದ್ದು ರಂಡಿ ಹುಣ್ಣಿಮೆ. ಪ್ರಸಿದ್ಧವಾದ ರೇಣುಕಾದೇವಿಯ ಶಕ್ತಿಪೀಠ ಯಲ್ಲಮ್ಮನ ಗುಡ್ಡದಲ್ಲಿ ಹೊಸ್ತಿಲ ಹುಣ್ಣಿಮೆಯನ್ನ ರಂಡಿ ಹುಣ್ಣಿಮೆ ಎಂದು ಆಚರಿಸುವ ಸಂದರ್ಭದಲ್ಲಿಯೇ ಮಂಗಳಮುಖಿಯರು ಈ ಸಂಪ್ರದಾಯವನ್ನ ಆಚರಿಸುತ್ತಾರೆ. ಜಮದಾಗ್ನಿ ಋಷಿ ರೇಣುಕಾದೇವಿಯೊಂದಿಗೆ ಅನ್ಯೋನ್ಯವಾಗಿ ಸಂಸಾರ ಮಾಡುತ್ತಿದ್ದ ಸಂದರ್ಭ ಅದು. ರೇಣುಕಾದೇವಿಗೆ 5 ಮಂದಿ ಮಕ್ಕಳಿರುತ್ತಾರೆ. ಜಮದಾಗ್ನಿಯ ಋಷಿಯ ಬಳಿ ಕಾರ್ತಿವೀರಾರ್ಜುನ ಕಾಮಧೇನ ಇರುತ್ತದೆ. ಅದು ಏನು ಬೇಡಿದರೂ ಭೂಮಿಯಲ್ಲಿ ಕೊಡುವಂತಹ ಒಂದು ವರವಾಗಿತ್ತು. ಈ ವರಕ್ಕೆ ಆಸೆ ಬಿದ್ದಂತಹ ಕಾರ್ತಿಕ ರಾಜನು ಬಿಲ್ಲಿನಲ್ಲಿ ಜಮದಾಗ್ನಿ ಮುನಿಗಳು ತಪೋನಿರತರಾಗಿದ್ದಾಗ ಅವರ ಶಿರಚ್ಛೇದನ ಮಾಡಿ ಅವರನ್ನ ಕೊಲ್ಲುತ್ತಾನೆ. ಈ ವಿಷಯ ಗೊತ್ತಾಗುತ್ತಿದ್ದಂತೆಯೇ ರೇಣುಕಾದೇವಿಯು ಎದೆ ಹೊಡೆದುಕೊಂಡು ಅಳಲು ಪ್ರಾರಂಭಿಸುತ್ತಾಳೆ. ಚೀರಾಡಲು ಕೂಗಾಡಲು ಆರಂಭಿಸುತ್ತಾಳೆ. ತನ್ನ ಮಗ ಪರಶುರಾಮನನ್ನ ಕೂಗುತ್ತಾಳೆ. ಆಗ ಪರಶುರಾಮ ಬಂದು ಏನಾಯಿತು ಎಂದು ಕೇಳಿದಾಗ ಅವಳು ತನ್ನ ತಂದೆಯ ಮರಣದ ಬಗ್ಗೆ ವಿವರಿಸುತ್ತಾಳೆ. ಕೂಡಲೇ ತಂದೆಯನ್ನು ಉಳಿಸಿಕೊಳ್ಳಲು ಪರಶುರಾಮ ಕಾಡಿಗೆ ಹೋಗಿ ಸಂಜೀವಿನಿ ಬೇರು ತಂದು ಜಮದಾಗ್ನಿಯನ್ನು ಕಾಪಾಡಲು ಕಷ್ಟಪಡುತ್ತಾನೆ. ಹೀಗೆ ಜಮದಾಗ್ನಿಯು 1 ತಿಂಗಳ ಕಾಲ ಮರಣ ಹೊಂದಿರುತ್ತಾನೆ. ಮುಂದೆ ಪರಶುರಾಮನು ಸಂಜೀವಿನಿ ಬೇರನ್ನ ತಂದು ತಂದೆಯನ್ನ ಜೀವಂತ ಮಾಡುತ್ತಾನೆ. ಈ ಸಂದರ್ಭದಲ್ಲಿ ರೇಣುಕಾದೇವಿಯು 1 ತಿಂಗಳ ಕಾಲ ವಿಧವೆಯಾಗಿರುತ್ತಾಳೆ. ಹೀಗೆ ರೇಣುಕಾದೇವಿ ವರ್ಷದಲ್ಲಿ 1 ತಿಂಗಳು ವಿಧವೆಯಾಗಿ ಉಳಿದು 11 ತಿಂಗಳು ಮುತ್ತೈದೆಯಾಗಿ ಇರುತ್ತಾಳೆ ಎಂದು ಇಲ್ಲಿನ ಭಕ್ತರ ನಂಬಿಕೆ ಇದೆ. ರೇಣುಕಾ ಮಾತೆ ಮುತ್ತೈದೆ ಭಾಗ್ಯ ಕಳೆದುಕೊಂಡು ವಿಧವೆಯಾದಳು ಎಂಬ ಕಾರಣಕ್ಕಾಗಿ ಮಂಗಳಮುಖಿಯರು ದೇವದಾಸಿಯರು ಕೂಡ ರಂಡಿ ಹುಣ್ಣಿಮೆಯನ್ನ ಇಲ್ಲಿ ಆಚರಿಸುತ್ತಾರೆ. ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ವಿಧವೆಯರನ್ನ ಕೆಲವೊಂದು ಕಡೆ ರಂಡಿ ಎಂದು ಕರೆಯುವ ಅಭ್ಯಾಸ ಕೂಡ ಇದೆ. ಇದು ಸರಿಯೋ ತಪ್ಪು ಅಂತ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹೀಗೆ 41 ದಿನಗಳ ಕಾಲ ಈ ಮಂಗಳಮುಖಿಯರು ಹಾಗೂ ಜೋಗಮ್ಮ ಹಾಗೂ ದೇವದಾಸಿಯರು ವಿಧವೆಯರಂತೆ ಇದ್ದು ಈ ರಂಡಿ ಹುಣ್ಣಿಮೆ ಎನ್ನುವ ಸಂಸ್ಕೃತಿಯನ್ನ ಆಚರಿಸುತ್ತಾರೆ. ದೇವಿಯ ಆರಾಧಕರಾದ ಜೋಗತಿಯರು ಸುಮಂಗಲೆಯ ಸಂಕೇತಗಳಾದಂತಹ ಬಳೆ, ಅರಿಶಿಣ, ಕುಂಕುಮ, ಹೂವು, ಕಾಲುಂಗುರ ಮುಂತಾದವುಗಳನ್ನ ತೆಗೆಯುತ್ತಾರೆ. ಬಳಿಕ ಜೋಗತಿ ಹಾಡು ಹಾಡುತ್ತಾ ದೇವಿಗೆ ವಿಶೇಷ ಪೂಜೆ ಮಾಡುತ್ತಾರೆ. ಕಾಯಿ, ಕರ್ಪೂರ, ಹಣ್ಣುಗಳ ಜೊತೆಗೆ ಹರಕೆ ತೀರಿಸಿ ಪುನೀತರಾಗುತ್ತಾರೆ. ಪ್ರತಿ ವರ್ಷವೂ ಇದನ್ನು ನಾವು ಮಾಡುತ್ತೇವೆ. ಇದು ನಮಗೆ ತುಂಬಾ ಬೇಸರದ ದಿನ ಎನ್ನುತ್ತಾರೆ ಮಂಗಳಮುಖಿಯರು. ವಿಶೇಷವಾಗಿ ಸೌದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ನಡೆಯುವ ಉತ್ಸವದಲ್ಲಿ ಜೋಗಪ್ಪ ಮತ್ತು ಜೋಗಿತಿಯರು ಈ ಸಂದರ್ಭದಲ್ಲಿ ಭಾಗವಹಿಸುತ್ತಾರೆ. ಇದನ್ನು ಆಚರಣೆ ಮಾಡಿದರೆ ತಮಗೆ ಒಳ್ಳೆಯದಾಗುತ್ತದೆ ಎನ್ನುವುದು ಮಂಗಳಮುಖಿಯರು ನಂಬಿಕೊಂಡು ಬಂದಿರುವ ಒಂದು ಆರಾಧನೆಯಾಗಿದೆ. ವರ್ಷದ ಪ್ರತಿ ಹುಣ್ಣಿಮೆಯಂದು ಇಲ್ಲಿ ಜಾತ್ರೆಗಳು ಜರುಗುತ್ತವೆ. ಆದರೆ ಡಿಸೆಂಬರ್ ತಿಂಗಳಲ್ಲಿ ಬರುವ ಹೊಸ್ತಿಲು ಹುಣ್ಣಿಮೆ, ಜನವರಿ ತಿಂಗಳಲ್ಲಿ ಬರುವ ಬನದ ಹುಣ್ಣಿಮೆ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಬರುವ ಭರತ ಹುಣ್ಣಿಮೆ ಸಂದರ್ಭದಲ್ಲಿ ಯಲ್ಲಮ್ಮನ ಗುಡ್ಡದಲ್ಲಿ ದೊಡ್ಡ ಜಾತ್ರೆಗಳು ನಡೆಯುತ್ತವೆ. ಹೊಸ್ತಿಲು ಹುಣ್ಣಿಮೆಯನ್ನ ರಂಡಿ ಹುಣ್ಣಿಮೆ ಎಂದು ಇಲ್ಲಿ ಕರೆಯಲಾಗುತ್ತದೆ. ಕೆಲವು ದೇವದಾಸಿಯರು ಮಂಗಳಮುಖಿಯರು ಈ ಸಂದರ್ಭದಲ್ಲಿ ಬಳೆ, ತಾಳಿಗಳನ್ನ ತೆಗೆದು ವಿಧವೆಯರಾಗುತ್ತಾರೆ. ಮುಂದೆ ಬರುವ ಬನದ ಹುಣ್ಣಿಮೆಯಲ್ಲಿ ಮತ್ತೆ ಎಲ್ಲವನ್ನ ಹಾಕಿಕೊಂಡು ಮುತ್ತೈದೆಯರಾಗುತ್ತಾರೆ. ಯಲ್ಲಮ್ಮನ
ಎಲ್ಲಮ್ಮನ ಗುಡ್ಡದಲ್ಲಿ ಈ ಆಚರಣೆ ನಿಷೇಧವಿದ್ದರೂ ಇಲ್ಲಿ ಕದ್ದು ಮುಚ್ಚಿ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಮುತ್ತು ಕಟ್ಟುತ್ತಾರೆ. ಭರತ ಹುಣ್ಣಿಮೆಯ ದಿನ ಸಂಪ್ರದಾಯದಂತೆ ಸೀರೆ, ರವಿಕೆ, ಬಳೆ ಹಾಗೂ ಅರಿಶಿನ ಕುಂಕುಮವನ್ನ ಒಳಗೊಂಡ ಬಾಗಿನವನ್ನ ಎಲ್ಲಮ್ಮನಿಗೆ ಒಪ್ಪಿಸಿದ ಮೇಲೆಯೇ ಜಾತ್ರೆ ಇಲ್ಲಿ ಪ್ರಾರಂಭವಾಗುತ್ತದೆ. ಜಾತ್ರೆಗೆ ಬಂದ ಭಕ್ತರು ಸೂಕ್ತ ಜಾಗ ಹುಡುಕಿಕೊಂಡು ಬಂಡಿಗಳನ್ನ ಅಂದ್ರೆ ಚಕ್ಕಡಿಗಳನ್ನ ಸಾಲಾಗಿ ನಿಲ್ಲಿಸಿ ರಾತ್ರಿ ತಂಗಲು ಟೆಂಟ್ಗಳನ್ನು ಕೂಡ ಹಾಕುತ್ತಾರೆ. ಹರಕೆ ಹೊತ್ತವರು ಜೋಗತಿ ಗುಂಡಿಯಲ್ಲಿ ಸ್ನಾನ ಮಾಡಿ ಬರುತ್ತಾರೆ. ಅಷ್ಟರಲ್ಲಿ ಇತರ ಮಹಿಳೆಯರು ಅಮ್ಮನ ನೈವೇದ್ಯಕ್ಕೆ ಹಲವು ಬಗೆಯ ಆಹಾರವನ್ನ ತಯಾರಿಸುತ್ತಾರೆ. ಬೆಳಗಾವಿ, ಧಾರವಾಡ ಹಾಗೂ ಮಹಾರಾಷ್ಟ್ರದ ಕಡೆಯಿಂದ ಬರುವವರು ಜೋಳದ ಹಿಟ್ಟಿನ ಕಡಬು ಮತ್ತು ಗುಗ್ಗರಿಯನ್ನು ಮಾಡುತ್ತಾರೆ. ಆಂಧ್ರ ಕಡೆಯಿಂದ ಬರುವವರು ಮೊಸರನ್ನ, ಕರಿಗಡಬು ಮತ್ತು ದಾವಣಗೆರೆ ಕಡೆಯಿಂದ ಬರುವವರು ಹೋಳಿಗೆಯನ್ನ ಮಾಡುತ್ತಾರೆ. ತಾವು ಉಳಿದುಕೊಂಡ ಬಯಲಿನಲ್ಲಿ ಸೂಕ್ತ ಜಾಗವನ್ನ ಸ್ವಚ್ಛಗೊಳಿಸಿ ಪಡ್ಲಿಗೆಗಳನ್ನ ಕಟ್ಟುತ್ತಾರೆ. ಅಂದ್ರೆ ಬಿದಿರಿನ ಬುಟ್ಟಿಗಳನ್ನ ಕಟ್ಟುತ್ತಾರೆ. ತಾವು ಆ ವರ್ಷ ಬೆಳೆದ ಜೋಳ, ಅಕ್ಕಿ, ಸಜ್ಜೆ, ನವಣೆ ಮುಂತಾದ ಹೊಸ ಧಾನ್ಯ ಹಾಗೂ ತರಕಾರಿಗಳನ್ನ ಪಡ್ಲಿಗೆಗಳಲ್ಲಿ ತುಂಬುತ್ತಾರೆ. ಪಡ್ಲಿಗೆಗಳ ಮುಂದೆ ಎಲೆ ಹಾಕಿ ತಾವು ತಯಾರಿಸಿದ ನೈವೇದ್ಯವನ್ನ ಇಡುತ್ತಾರೆ. ಮಂಗಳಾರತಿ ಮಾಡಿ 5 ಜನ ಜೋಗತಿಯರಿಂದ ಉದೋ ಉದೋ ಹಾಕಿಸುತ್ತಾರೆ. ಅಲ್ಲಿಗೆ ಅಮ್ಮನಿಗೆ ಪಡ್ಲಿಗೆ ತುಂಬಿಸುವ ಪ್ರಮುಖ ಹರಕೆ ಕಾರ್ಯ ಮುಗಿಯುತ್ತದೆ. ನಂತರ ಗುಡಿಗೆ ಹೋಗಿ ದರ್ಶನ ಮಾಡಿಕೊಂಡು ಬರುತ್ತಾರೆ. ದೇವದಾಸಿ ಪದ್ಧತಿ ಈಗ ಬಹುಮಟ್ಟಿಗೆ ನಿಂತು ಹೋಗಿದ್ದರೂ ರಹಸ್ಯ ತಾಣಗಳಲ್ಲಿ ಹಾಗೂ ಕೆಲವು ಜೋಗತಿಯರ ಮನೆಯಲ್ಲಿ ಕಾನೂನು ಬಾಹಿರ ಆಚರಣೆಗಳು ಈಗಲೂ ನಡೆಯುತ್ತಿದೆ ಎಂಬ ಮಾಹಿತಿ ಇದೆ. ಈಗಿನಂತೆ ವಾಹನ ಸೌಕರ್ಯ ಇಲ್ಲದಿದ್ದ ಹಿಂದಿನ ಕಾಲದಲ್ಲಿ ಸಿಂಗಾರಗೊಂಡ ಎತ್ತು ಕಟ್ಟಿದ ಬಣ್ಣ ಬಣ್ಣದ ಕಮಾನು ಬಂಡೆಗಳಲ್ಲಿ ಜನರು ಜಾತ್ರೆಗೆ ಬರುತ್ತಿದ್ದರು. ರಸ್ತೆಯ ಒಂದು ಪಕ್ಕದಲ್ಲಿ ಶಿಸ್ತಿನ ಸಿಪಾಯಿಯಂತೆ ಸಾಲಾಗಿ ಸಾಗುತ್ತಿದ್ದ ಬಂಡೆಗಳ ಸೊಬಗು ಎತ್ತುಗಳ ಕೊರಳ ಗಂಟೆಗಳಿಂದ ಹೊರಹೊಮ್ಮುವ ನೀನಾದ ಎಂತಹವರನ್ನು ಕೂಡ ಆಕರ್ಷಿಸುತ್ತದೆ. ಈಗಲೂ ಹತ್ತಿರದ ಊರುಗಳಿಂದ ಜಾತ್ರೆಗೆ ಬರುವರು ಸಾಲು ಬಂಡೆಗಳನ್ನ ನೀವು ಕಾಣಬಹುದು. ಯಲ್ಲಮ್ಮನ ದೇವಾಲಯ ಸುತ್ತಮುತ್ತಲಿನ ಗುಡ್ಡದ ಮೇಲೆ ಯಾತ್ರಾರ್ಥಿಗಳು ಬೀಡು ಬಿಟ್ಟಿರುವುದನ್ನ ಮುಸ್ಸಂಜೆಯಲ್ಲಿ ನೋಡುವುದೇ ಚಂದ. ಜಾತ್ರೆಯಲ್ಲಿ ನಡೆಯುತ್ತಾ ಸಾಗಿದರೆ ಒಟ್ಟಾಗಿ ಅಡುಗೆ ಮಾಡುವ ಮಹಿಳೆಯರನ್ನ ಹರಟೆ ಹೊಡೆಯುತ್ತಾ ಕುಳಿತಿರುವ ಪುರುಷರನ್ನು ಕಂಡಾಗ ಆ ಜನರ ಸಂಸ್ಕೃತಿ ಪರಂಪರೆಗಳ ಪರಿಚಯವಾಗುತ್ತದೆ. ಈ ಕ್ಷೇತ್ರದ ಪ್ರಧಾನ ದೇವರು ಯಲ್ಲಮ್ಮ. ವಾಡಿಕೆಯಲ್ಲಿ 7 ಕೊಳ್ಳದ ಯಲ್ಲಮ್ಮ ಎಂದು ಭಕ್ತಾದಿಗಳು ಉದ್ಗಾರ ಮಾಡುತ್ತಾರೆ. ಲಕ್ಷಾಂತರ ಭಕ್ತರು ಈ ಕ್ಷೇತ್ರದ ಒಂದು ವಿಶಿಷ್ಟ ಸಂಪ್ರದಾಯವೆಂದು ಈ ದೇವಿಗೆ ನಡೆದುಕೊಳ್ಳುತ್ತಾರೆ. ಈ ದೇವಿಯ ಅನ್ವರ್ಥಕ ನಾಮ ರೇಣುಕಾದೇವಿ. ಪಾರ್ವತಿ ದೇವಿಯ ಅಂಶ ಸಂಭೂತಳು ಎಂದು ನಂಬಿಕೆ ಇದೆ. ಎತ್ತರ ಹಾಗೂ ವಿಶಾಲ ಸಮತಲ ನಸುಗೆಂಪು ಮರಳು ಕಲ್ಲಿನ ಬೆಟ್ಟದ ಒಂದು ದೊಡ್ಡ ಕೊಳದಲ್ಲಿ ಸುಪ್ರಸಿದ್ಧ ಶ್ರೀ ಯಲ್ಲಮ್ಮ ದೇವಿಯ ದೇವಾಲಯವಿದೆ. ಇಲ್ಲಿನ ಯಲ್ಲಮ್ಮ ದೇವಿಯನ್ನು ಕಾಳಿ ದೇವಿಯ ಜೊತೆಗೆ ಗುರುತಿಸಲಾಗುತ್ತದೆ. ಕಾಳಿ ದೇವಿಯು ದುಷ್ಟರನ್ನು ನಾಶ ಮಾಡುವ, ಶಿಕ್ಷಿಸುವ ಪ್ರಮುಖ ದೇವಿ ಎಂದು ಕರೆಯಲಾಗುತ್ತದೆ. ಆದರೆ ಅವಳು ತನ್ನ ಭಕ್ತರ ಮೇಲೆ ಪ್ರೀತಿ ಮತ್ತು ಆಶೀರ್ವಾದವನ್ನು ನೀಡುವ ಕರುಣಾಮಯಿ ತಾಯಿಯಾಗಿದ್ದಾಳೆ. ಈ ಅಂಶದಿಂದಲೇ ಈಕೆಯನ್ನ ಇಲ್ಲಿ ಎಲ್ಲರೂ ಪೂಜಿಸುತ್ತಾರೆ. ಯಲ್ಲಮ್ಮ ಅಥವಾ ರೇಣುಕಾ ದೇವಿಯ ದೇವಾಲಯವು ತನ್ನ ಶಕ್ತಿಯಿಂದ ಭಕ್ತರಿಗೆ ಜನಪ್ರಿಯ ಯಾತ್ರಾ ಸ್ಥಳವಾಗಿದೆ. ಪ್ರತಿನಿತ್ಯ ಇಲ್ಲಿ ಸಾವಿರಾರು ಯಾತ್ರಿಕರು ಬಹಳ ಭಕ್ತಿಯಿಂದ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಈ ದೇವಿಯ ಬಳಿ ಏನೇ ಬೇಡಿಕೊಂಡರೂ ಅದನ್ನ ನೆರವೇರಿಸುತ್ತಾಳೆ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ. ಹಿಂದೆ ಅಗಸ್ತ್ಯ ಋಷಿಗಳ ಆಶೀರ್ವಾದದಂತೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದ ಕಾಶ್ಮೀರದ ಅರಸ ರೇಣುಕಾ ರಾಜ ಮತ್ತು ಭೋಗವತಿ ದಂಪತಿಗಳ ಮಗಳಾಗಿ ಯಜ್ಞಕುಂಡದಲ್ಲಿ ಜನಿಸುತ್ತಾಳೆ ಶ್ರೀ ರೇಣುಕಾದೇವಿ. ಅವಳು ಸಾಮಾನ್ಯವಾಗಿಯೇ ಆದಿಶಕ್ತಿಯ ಸ್ವರೂಪವಾಗಿದ್ದು ಸಿದ್ಧಾಚಲ ಪರ್ವತದಲ್ಲಿ ನೆಲೆಸಿ ಜಮದಾಗ್ನಿಯನ್ನು ತನ್ನ ಪಾತಿವ್ರತ್ಯದಿಂದ ಮಹಾಮಹಿಮಳಾಗಿ ಇಂದಿಗೂ ಕೂಡ ಜನಸಾಮಾನ್ಯರ ಆರಾಧ್ಯ ದೈವಳಾಗಿದ್ದಾಳೆ. ಯಲ್ಲಮ್ಮನ ಗುಡ್ಡದಲ್ಲಿರುವ ಈ ದೇವಸ್ಥಾನದಲ್ಲಿ ಪ್ರತಿದಿನ ಮುಂಜಾನೆ ಅಭಿಷೇಕದ ಪೂಜೆ ಬೆಳಗ್ಗೆ 4ರಿಂದ 6 ಗಂಟೆವರೆಗೆ ಮತ್ತು ಸಂಜೆ 4:30ರಿಂದ 6:30ರವರೆಗೆ ನಡೆಯುತ್ತದೆ. ಇದರ ಜೊತೆಗೆ ಚೈತ್ರ ಮಾಸದ ಶುದ್ಧ ಚತುರ್ಥಿಯಂದು ದೇವಿಗೆ ಕಂಕಣ ಮಂಗಳ ಸೂತ್ರಧಾರಣೋತ್ಸವ ಜರುಗುತ್ತದೆ. ವೈಶಾಖ ಮಾಸ ಶುದ್ಧ ತೃತೀಯ ಅಕ್ಷಯ ತೃತೀಯದಂದು ಈ ಕ್ಷೇತ್ರದಲ್ಲಿ ಪರಶುರಾಮ ಜಯಂತಿಯನ್ನು ಅದ್ದೂರಿಯಿಂದ ಆಚರಿಸಲಾಗುತ್ತದೆ. ಪುರುಷರು ಎತ್ತುಗಳನ್ನ ಮೈತೊಳೆದು ಸಿಂಗರಿಸುತ್ತಾರೆ. 5 ಜನ ಜೋಗಮ್ಮ ಅಂದರೆ ಜೋಗತಿಯರು ಮತ್ತು 5 ಜನ ಮುತ್ತೈದೆಯರು ಸೇರಿ ಹಡಲಿಗೆ ತುಂಬುವ ಕಾರ್ಯಕ್ಕೆ ಅಣತಿಯಾಗುತ್ತಾರೆ. ಕಡಬು, ವಡೆ, ರೊಟ್ಟಿ, ಚಪಾತಿ, ಪಲ್ಯ ಇತ್ಯಾದಿಗಳನ್ನು ತಯಾರಿಸಿಕೊಂಡು ತಾವು ತಂದಿದ್ದ ದವಸ ಧಾನ್ಯಗಳನ್ನ ಹಡಲಿಗೆಯಲ್ಲಿ ಇಟ್ಟು ಚೌರಿಕೆಗಳನ್ನ ಹಡಲಿಗೆ ಪಕ್ಕದಲ್ಲಿಟ್ಟು ಪೂಜಿಸುವ ಮೂಲಕ ಆರತಿ ಕರ್ಪೂರವನ್ನು ಕೂಡ ಬೆಳಗುತ್ತಾ ಯಲ್ಲಮ್ಮ ನಿನ್ನ ಪಾದಕ್ಕೆ ಉದೋ ಉದೋ, ಜಗದಂಬ ನಿನ್ನ ಪಾದಕ್ಕೆ ಉದೋ ಉದೋ,
ಜೋಗುಳ ಬಾವಿ ಸತ್ಯವ್ವ ನಿನ್ನ ಪಾದಕ್ಕೆ ಉದೋ ಉದೋ, ಪರಶುರಾಮ ನಿನ್ನ ಪಾದಕ್ಕೆ ಉದೋ ಉದೋ ಎನ್ನುತ್ತಾ ಸುತ್ತಲಿನ ಎಲ್ಲ ದೇವರ ಹೆಸರನ್ನು ಸ್ಮರಿಸುತ್ತಾರೆ. ತದನಂತರ ಮಂಗಳಾರತಿ ಮಾಡಿ ಜೋಗತಿಯರಿಗೆ ಮತ್ತು ಮುತ್ತೈದರಿಗೆ ಉಣಬಡಿಸಿ ನಂತರ ಕುಟುಂಬದವರು ತಮ್ಮೊಡನೆಗೆ ಆಗಮಿಸಿದ ನೆರೆಹೊರೆ ಎಲ್ಲರೂ ಊಟ ಮಾಡುವ ಮೂಲಕ ಹಡಲಿಗೆ ತುಂಬುವ ಆಚರಣೆಯು ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ. ಇದು ದೇವಾಲಯದ ಆವರಣಕ್ಕೆ ಮಾತ್ರ ಸೀಮಿತವಾಗದೆ ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ಮನೆಗಳಲ್ಲಿ ಮಾಡುವ ಅದ್ದೂರಿ ಆಚರಣೆಯಾಗಿದೆ. ದೀಪ ಹಚ್ಚುವ ಪರಂಪರೆ ಪುರಾತನವಾದದ್ದು. ಸಾಮಾನ್ಯವಾಗಿ ಎಲ್ಲ ಭಕ್ತರು ತಾವು ಬೇಡಿಕೊಂಡ ಸಂಗತಿ ಈಡೇರಿದರೆ ದೇವಿಗೆ ದೀಪ ಹಚ್ಚುವುದಾಗಿ ಇಲ್ಲಿ ಹರಕೆ ಸಲ್ಲಿಸುತ್ತಾರೆ. ಅದರಂತೆ ಇಚ್ಛಿತ ಸಂಗತಿ ಫಲಶ್ರುತಿಯಾದಾಗ ದೇವಾಲಯಕ್ಕೆ ಬಂದು ದೀಪ ಹಚ್ಚಿ ಹೋಗುತ್ತಾರೆ. ಈ ದೀಪ ಹಚ್ಚುವುದರಲ್ಲಿ ಎರಡು ವಿಧ, ಒಂದು ಎಣ್ಣೆಯ ದೀಪ, ಇನ್ನೊಂದು ತುಪ್ಪದ ದೀಪ. ತನ್ನದೇ ಆದ ವೈಶಿಷ್ಟ್ಯತೆಗಳಿಂದ ಭಕ್ತ ಜನರಲ್ಲಿ ಮನೆ ಮಾತಾಗಿರುವ ಇವಳು ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡಿನಲ್ಲಿ ರೇಣುಕಾ ದೇವಿಯನ್ನ ಆರಾಧ್ಯ ದೇವಿಯಾಗಿ ಭಕ್ತರು ಇಲ್ಲಿ ನಡೆದುಕೊಳ್ಳುತ್ತಾರೆ. ಅದರಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಮಹಾರಾಷ್ಟ್ರದಲ್ಲಿ ಎಷ್ಟೋ ಜನ ಕುಟುಂಬದವರಿಗೆ ಇವಳು ಮನೆಯ ದೇವತೆಯಾಗಿದ್ದಾಳೆ. ಸ್ನೇಹಿತರೆ, ಒಂದು ವೇಳೆ ನೀವು ಬೆಳಗಾವಿ, ಧಾರವಾಡ, ಬೈಲಹೊಂಗಲ, ಕಿತ್ತೂರು ಹಾಗೂ ಸೊಗಲಕ್ಕೆ ಹೋದರೆ ತಪ್ಪದೇ ಯಲ್ಲಮ್ಮನ ಗುಡ್ಡಕ್ಕೆ ಭೇಟಿ ಕೊಟ್ಟು ರೇಣುಕಾ ದೇವಿಯ ಆಶೀರ್ವಾದವನ್ನು ಕೂಡ ಪಡೆಯಿರಿ.